ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತವುದೋ ಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ ಎಂಟದೆಯ ದಶಕಂಠ ರಾವಣನನ್ನು ಮೆಚ್ಚಿಸಿ ರೊಚ್ಚಿಗಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ಆ ವಿಧಾತನೇ. ಪಾಪ, ತನ್ನ ವ್ಯಾಟ ಪಟ್ಟವನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟ ಪಂಚಾಂಗದ ಪ್ರಯತ್ನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತಿ ಕ್ಷಣ ಕ್ಷಣ ಪಿತ್ತರಾದ ನವಗ್ರಹ ಕ್ರಾಂತಿಯೇ? ಭ್ರಾಂತು ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತಗಳಾಗಿ ಹೇಗಲು ಮರಿಸಿಕೊಳ್ಳುತ್ತಿದ್ದಾವೆ. ಹೇಗಲು? ಹಾಗಾದರೆ ನನ್ನನ್ನು ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆಕಾರದ ಕೈ ಯಾವುದು? ಅದೇ ಈ ಪ್ರಪಂಚದಲ್ಲಿ ನನಗಿಂದಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ದಂಡೋಪತಂಡಗಳನ್ನೇ ಚಂಡಾಲವಲ್ಲ, ದಂಡು ದಾಳಿಗಳ ಮಂಡಲ ನಾಯಕರ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ.